ಓ ಇವತ್ತು ಮತ್ತೊಂದು ವಿಶೇಷ ಕಾನೂನು ವಿಷಯವನ್ನು ಚರ್ಚಿಸೋಣ. ಅಕ್ರಮ ಕಬ್ಜೆಯಲ್ಲಿರುವ ಆಸ್ತಿ. ನಿಮ್ಮ ಆಸ್ತಿ ಇನ್ನೊಬ್ಬರ ಅಕ್ರಮ ಕಬ್ಜೆಯಲ್ಲಿ ಇದೆ. ಕಾನೂನಿನ ಅಡಿ ಅದನ್ನು ಬಿಡಿಸಿಕೊಳ್ಳುವ ಸುಲಭ ವಿಧಾನ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಷಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಕೇಸನ್ನು ತೆಗೆದುಕೊಂಡಿದ್ದೇನೆ. ಪೂನಾರಾಮ್ ವರ್ಸಸ್ ಮೋತಿರಾಮ್. ಇದರೊಳಗೆ ಪೂನಾರಾಮ್ ಅವರು ಒಂದು ಆಸ್ತಿಯ ಮಾಲೀಕರು. ಇವರ ಕಡೆ ಆಸ್ತಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಇರುತ್ತವೆ. ಮೋತಿರಾಮ್ ಅವರು ಪೂನಾರಾಮ್ ರವರ ಆಸ್ತಿಯಲ್ಲಿ ಅಕ್ರಮವಾಗಿ ಕಬ್ಜೆಯಲ್ಲಿ ಇರುತ್ತಾರೆ. ಪೂನಾರಾಮ್ ರವರು ಏನು ಮಾಡುತ್ತಾರೆ? ಮೋತಿರಾಮ್ ರವರನ್ನು ಬಲ ಪ್ರಯೋಗಿಸಿ ಹೊರಗೆ ಹಾಕಿ ಕಬ್ಜೆಯನ್ನು ಪಡೆಯುತ್ತಾರೆ. ಆಗ ಮೋತಿರಾಮ್ ರವರು ಕೋರ್ಟ್ಗೆ ಹೋಗುತ್ತಾರೆ. ಅವ್ರದ್ದು ವಾದ ಏನು? ನಾನು ಭಾಳ ವರ್ಷಗಳಿಂದ ಈ ಜಾಗೆಯಲ್ಲಿ ವಾಸ ಮಾಡಲಿಕ್ಕತ್ತೇನೆ. ಇದು ನನ್ನ ಕಬ್ಜೆಯಲ್ಲಿ ಇತ್ತು. ನನ್ನ ಕಬ್ಜೆಯಲ್ಲಿರುವ ಆಸ್ತಿಗೆ ಪೂನಾರಾಮ್ ರವರು ಅಕ್ರಮವಾಗಿ ಪ್ರವೇಶಿಸಿದ್ದು ಅಲ್ಲದೆ ನನ್ನನ್ನು ಅಕ್ರಮವಾಗಿ ಹೊರಗೆ ಹಾಕಿದ್ದಾರೆ ಅಂಥೇಳಿ ವಾದ ಮಾಡ್ತಾರೆ. ಪೂನಾರಾಮ್ ರವ್ರದ್ದು ಏನು ವಾದ? ಮೋತಿರಾಮ್ ಅವರು ನನ್ನ ಜಾಗೆಯ ಒಳಗೆ ಅಕ್ರಮವಾಗಿ ಕಬ್ಜೆಯಲ್ಲಿದ್ದರು, ಆದ್ದರಿಂದ ನಾನು ನನ್ನ ಕಬ್ಜೆಯನ್ನು ಬಿಡಿಸಿಕೊಂಡಿದ್ದೇನೆ ಅನ್ನೋದು ಪೂನಾರಾಮರ ವಾದ. ಮತ್ತು ಬಲ ಏನು ಪ್ರಯೋಗಿಸೇನಿ, ಅದು ನನ್ನ ಆಸ್ತಿಯನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ನಾನು ಬಲವನ್ನು ಪ್ರಯೋಗಿಸಿದ್ದೇನೆ. ನನ್ನ ಪ್ರಯೋಗ ಸೆಲ್ಫ್ ಡಿಫೆನ್ಸ್ ಅಡಿ ಸೆಕ್ಷನ್ 104 ಆಫ್ IPC ಅಡಿ ಬರುತ್ತದೆ ಅಂಥೇಳಿ ಪೂನಾರಾಮ್ ಅವರು ವಾದ ಮಾಡ್ತಾರೆ. ಈಗ ನಾವು ತಿಳ್ಕೋಬೇಕಾಗಿದ್ದು ಅಕ್ರಮ ಪ್ರವೇಶ. IPC ಸೆಕ್ಷನ್ 441 ಅಡಿ ಕ್ರಿಮಿನಲ್ ಟ್ರೆಸ್ಪಾಸ್ ಅನ್ನು ವಿವರಿಸಲಾಗಿದೆ. ಕ್ರಿಮಿನಲ್ ಟ್ರೆಸ್ಪಾಸ್ ಅಂದರೆ ಅಕ್ರಮ ಪ್ರವೇಶ. ಕ್ರಿಮಿನಲ್ ಟ್ರೆಸ್ಪಾಸ್ ಅಂದರೆ ಕ್ರಿಮಿನಲ್ ಇಂಟೆನ್ಷನ್ನಿಂದ ಆಸ್ತಿಯಲ್ಲಿ ಪ್ರವೇಶ ಮಾಡುವುದು. ಉದಾಹರಣೆಗೆ ದರೋಡೆಕೋರರು ನಿಮ್ಮ ಆಸ್ತಿಯಲ್ಲಿ ಪ್ರವೇಶ ಮಾಡಿದ್ದಾರೆ ಅಂದರೆ ಅವರು ಒಳ್ಳೆಯ ಉದ್ದೇಶದಿಂದ ಅಂತೂ ಪ್ರವೇಶ ಮಾಡಿರಂಗಿಲ್ಲ. ಅವ್ರ ಉದ್ದೇಶ ಏನಿರ್ತದೋ ದರೋಡೆ ಮಾಡೋದು, ಅದು ಕ್ರಿಮಿನಲ್ ಅನಿಸ್ಕೊತದ. ಕ್ರಿಮಿನಲ್ ಇಂಟೆನ್ಷನ್. ಆ ಇಂಟೆನ್ಷನ್ ಇಟ್ಟುಕೊಂಡು, ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರು ಆಸ್ತಿ ಪ್ರವೇಶ ಮಾಡ್ತಾರೆ. ಅದಕ್ಕೆ ಕ್ರಿಮಿನಲ್ ಟ್ರೆಸ್ಪಾಸ್ ಅಂತ ಹೇಳ್ತೀವಿ. ಹಂಗೆ ಆ ಥರ ಯಾವುದೇ ಕ್ರೈಮ್ ಮನಸ್ಸಿನೊಳಗೆ ಇಟ್ಕೊಂಡು ಆಸ್ತಿ ಒಳಗೆ ಪ್ರವೇಶ ಮಾಡಿದರೆ ಕ್ರಿಮಿನಲ್ ಟ್ರೆಸ್ಪಾಸ್ ಅನಿಸ್ಕೊತೈತಿ. ಹಂಗೆ ಒಂದು ಆಸ್ತಿಯನ್ನು ಕಬ್ಜಾ ಮಾಡ್ಕೋಬೇಕು ಅನ್ನೋದನ್ನು ತಲೆಯೊಳಗೆ ಇಟ್ಕೊಂಡು ಆಸ್ತಿ ಒಳಗೆ ಪ್ರವೇಶ ಮಾಡಿದರೆ ನಿಮ್ಮದಲ್ಲದ ಆಸ್ತಿಯಲ್ಲಿ ಪ್ರವೇಶ ಮಾಡುವುದು. ತಲೆಯೊಳಗೆ ಏನು ಇಟ್ಕೊಳ್ಳೋದು? ಆ ಆಸ್ತಿಯನ್ನು ಕಬ್ಜೆ ಮಾಡ್ಕೊಳ್ಳೋನು ಅನ್ನೋದನ್ನು ತಲೆಯೊಳಗೆ ಇಟ್ಕೊಂಡು ಪ್ರವೇಶ ಮಾಡೋದು. ಅದು ಏನು ಅನಿಸ್ಕೊತೈತಿ? ಕ್ರಿಮಿನಲ್ ಟ್ರೆಸ್ಪಾಸ್ ಅನಿಸ್ಕೊತೈತಿ. ಇದು ಸೆಕ್ಷನ್ 441 IPC. ಇನ್ನು ಸೆಕ್ಷನ್ 104 ಆಫ್ IPC ಏನು ಹೇಳ್ತೈತಿ? ನಿಮ್ಮ ಜಾಗೆಯ ಒಳಗೆ ಅಕ್ರಮವಾಗಿ ಕ್ರಿಮಿನಲ್ ಇಂಟೆನ್ಷನ್ನಿಂದ ಟ್ರೆಸ್ಪಾಸ್ ಆಗಿತ್ತು ಅಂತಂದ್ರೆ ನೀವು ಅದನ್ನು ಬಿಡಿಸಿಕೊಳ್ಳುವುದಕ್ಕೋಸ್ಕರ ಬಲವನ್ನು ಪ್ರಯೋಗಿಸಬಹುದಾಗಿದೆ. ಅದು ಸೆಲ್ಫ್ ಡಿಫೆನ್ಸ್ ಅಡಿ ಬರುತ್ತದೆ. ಅಂದ್ರೆ ನೀವು ಬಲವನ್ನು ಪ್ರಯೋಗಿಸಿದರೂ ಸಹ ನಿಮಗೆ ಶಿಕ್ಷೆ ಆಗುವುದಿಲ್ಲ. ಅದಕ್ಕೆ ಸೆಲ್ಫ್ ಡಿಫೆನ್ಸ್ನಡಿ ವಿನಾಯಿತಿ ಇರ್ತದೆ. ಸೊ ಈಗ ಪೂನಾರಾಮ್ ವರ್ಸಸ್ ಮೋತಿರಾಮ್ ಇವರಿಬ್ಬರ ನಡಕ ಏನು ನಡೀತು? ಮೋತಿರಾಮ ಪೂನಾರಾಮ್ ಅವರ ಆಸ್ತಿಯಲ್ಲಿ ಅಕ್ರಮ
ಪೊಸೆಷನ್ ಒಳಗಿದ್ದ. ಅದನ್ನು ಪೂಣಾರಾಮ್ ಅವ್ರು ಏನು ಮಾಡಿದರು, ಸ್ವಲ್ಪ ಬಲ ಪ್ರಯೋಗಿಸಿ ವಶಪಡಿಸಿಕೊಂಡ್ರು. ಇಲ್ಲಿ ಒಂದು ವಿಷಯ ಹೇಳಬೇಕು, ಬಲವನ್ನು ಪ್ರಯೋಗಿಸಬಹುದು, ಆದರೆ ಆ ಬಲದಿಂದ ಮರಣ ಉಂಟಾಗಬಾರದು. ಇದು ನೆನಪಿನಲ್ಲಿ ಇಟ್ಕೋಬೇಕು. ಈಗ ಪೂಣಾರಾಮ್ ಅವರು ಬಲವನ್ನು ಉಪಯೋಗಿಸಿ ಮೋತಿರಾಮ್ ಅವ್ರನ್ನ ಹೊರಗೆ ಹಾಕಿದ್ರು. ಇದು ಮೋತಿರಾಮ್ ಅವರು ಕೋರ್ಟ್ಗೆ ಹೋದರು. ಕೆಳಗಿನ ಕೋರ್ಟ್ನಾಗ ಅಂದ್ರೆ ಮಧ್ಯ ಕೋರ್ಟ್ನಾಗ ಮೋತಿರಾಮ್ ಅವ್ರಿಗೆ ಜಯ ಸಿಕ್ತು. ಹೆಂಗೆ ಜಯ ಸಿಕ್ತು? ಮೋತಿರಾಮ್ ಅವರು ಕಬ್ಜೆಯಲ್ಲಿ ಇದ್ದಂತಹ ಆಸ್ತಿಯಲ್ಲಿ ಅದು ಅವ್ರದ್ದು ಐತೋ ಇಲ್ಲೋ ಅನ್ನೋದನ್ನ ಈ ಸೆಕ್ಷನ್ ಒಳಗೆ ಬರೆದಿಲ್ಲ. ನಿಮ್ಮ ಕಬ್ಜೆಯಲ್ಲಿರುವ ಆಸ್ತಿಯಲ್ಲಿ ಇನ್ನೊಬ್ಬರು ಅಕ್ರಮವಾಗಿ ಪ್ರವೇಶಿಸಿ ನಿಮ್ಮನ್ನು ಹೊರ ಹಾಕಿದ್ದಾರೆ ಅಂತೇಳಿ ಐತಿ. ಅಂದ್ರೆ ಈ ಆಸ್ತಿ ಒಳಗೆ ಯಾರಿದ್ರು? ಮೋತಿರಾಮ್ ಅವರು ಇದ್ರು. ಅವ್ರನ್ನ ಯಾರು ಹೊರಗೆ ಹಾಕಿದ್ರು? ಪೂಣಾರಾಮ್ ಅವ್ರು ಹೊರಗೆ ಹಾಕಿ. ಈ ಪೂಣಾರಾಮ್ ಅವರು ಮೋತಿರಾಮ್ ಅವ್ರನ್ನ ಹೊರಗೆ ಹಾಕಲಿಕ್ಕೆ ಕಾನೂನನ್ನ ಕೈ ಒಳಗೆ ತಗೊಂಡ್ರು ಅನ್ನೋದು ಕೆಳಗಿನ ಕೋರ್ಟ್ನವ್ರು ಎತ್ತಿ ಹಿಡಿದ ವಿಷಯ. ಈ ವಿಷಯವನ್ನು ಎತ್ತಿ ಹಿಡಿದು ಮೋತಿರಾಮ್ ಅವ್ರ ಪರವಾಗಿ ನಿರ್ಣಯ ಕೊಟ್ಟರು. ಈಗ ಪೂಣಾರಾಮ್ ಅವ್ರ ಕಡೆ ಡಾಕ್ಯುಮೆಂಟ್ ಇದ್ದವು. ಅದಕ್ಕೆ ಪೂಣಾರಾಮ್ ಅವ್ರು ಏನು ಮಾಡಿದರು? ಮ್ಯಾಗಿನ್ ಕೋರ್ಟ್ಗೆ ಹೋದರು, ಡಿಸ್ಟ್ರಿಕ್ಟ್ ಕೋರ್ಟ್. ಡಿಸ್ಟ್ರಿಕ್ಟ್ ಕೋರ್ಟ್ನೊಳಗೆ ಏನಾಯ್ತು? ಪೂಣಾರಾಮ್ ಅವ್ರಿಗೆ ಜಯ ಲಭಿಸ್ತು. ಪೂಣಾರಾಮ್ ಅವ್ರಿಗೆ ಜಯ ಹೆಂಗೆ ಲಭಿಸ್ತು? ಕೋರ್ಟ್ ಏನು ಹೇಳ್ತು? ಡಾಕ್ಯುಮೆಂಟ್ ಯಾರ ಹೆಸರಲ್ಲೇ ಇರ್ತಾವ ಅದು ಅವ್ರದ್ದು ಆಸ್ತಿ. ಅವ್ರ ಆಸ್ತಿ ಒಳಗೆ ಪ್ರವೇಶ ಅಕ್ರಮವಾಗಿದ್ದು ಮೋತಿರಾಮ್ ಅವರಿಂದ. ಹೀಗಾಗಿ ಅಕ್ರಮವಾಗಿ ಪ್ರವೇಶ ಮಾಡಿದವರು ಮೋತಿರಾಮ್ ಅವರು. ಅವರನ್ನು ಬಲ ಪ್ರಯೋಗಿಸಿ ಹೊರಹಾಕಿದ್ದು. ಬಲವನ್ನು ಪ್ರಯೋಗಿಸುವುದು ಸೆಕ್ಷನ್ 104 ಅಡಿ ಮಾನ್ಯವಾಗುತ್ತದೆ. ಅದು ಮರಣವಾಗಿರಬಾರದು ಅಷ್ಟೇ. ಆದ್ದರಿಂದ ಪೂಣಾರಾಮ್ರವರು ಯಾವ ತಪ್ಪನ್ನು ಮಾಡಿಲ್ಲ. ತಮ್ಮ ಆಸ್ತಿಯನ್ನು ಬಲ ಪ್ರಯೋಗಿಸಿ ಬಿಡಿಸಿಕೊಂಡಿದ್ದಾರೆ. ಅದು ಅವರ ಹತ್ತಿರವೇ ಉಳಿಯಬೇಕಾದ್ದು ನ್ಯಾಯ ಅಂಥೇಳಿ ಪೂಣಾರಾಮ್ ಅವರ ಪರವಾಗಿ ನ್ಯಾಯವನ್ನು ಕೊಡ್ತು. ಯಾವ ಕೋರ್ಟು? ಡಿಸ್ಟ್ರಿಕ್ಟ್ ಕೋರ್ಟ್. ಅದಕ್ಕೆ ಫಸ್ಟ್ ಅಪೀಲ್ ಕೋರ್ಟ್ ಅಂತ ಹೇಳ್ತೇವೆ. ಅದಾದಮೇಲೆ ಮೋತಿರಾಮ್ ಅವರು ಕೆಳಗಿನ ಕೋರ್ಟ್ನಾಗ ಗೆದ್ದಿದ್ರಲ್ಲ, ಅವ್ರಿಗೆ ಆಸೆ ಇಟ್ಟು ಇನ್ನು ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ಗೆ ಹೋದಾಗ ಹೈಕೋರ್ಟ್ನೊಳಗೆ ಕೇಸು ಮೋತಿರಾಮ್ ಅವ್ರು ಗೆದ್ದರು. ಹೈಕೋರ್ಟ್ನೊಳಗೆ ಮೋತಿರಾಮ್ ಅವ್ರು ಗೆದ್ದರು. ಭಾಳ ಇಂಟ್ರೆಸ್ಟಿಂಗ್ ಅದ ಕೇಸ್ ಇದು. ಮತ್ತು ಅವಾಗ ಪೂಣಾರಾಮ್ ಅವ್ರು ಏನು ಮಾಡಿದರು? ಸುಪ್ರೀಂ ಕೋರ್ಟಿಗೆ ಹೋದರು. ಇದು ಸುಪ್ರೀಂ ಕೋರ್ಟ್ನೊಳಗೆ 2019 ನಿರ್ಣಯ ಆಯಿತು. ಅಂತಿಮವಾಗಿ ಪೂಣಾರಾಮ್ ಅವ್ರು ಗೆದ್ದರು. ಪೂಣಾರಾಮ್ ಅವ್ರು ಗೆದ್ದ ಮೇಲೆ ನಿಜವಾದ ಮಾಲೀಕರು ಗೆದ್ದ ಹಾಗಾಯಿತು. ಅಂತೂ ಸಮಾಜಕ್ಕೆ ನ್ಯಾಯ ಸಿಕ್ತು. ಸಮಾಜಕ್ಕೆ ನ್ಯಾಯ ಸಿಕ್ತು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ತರನಾದ ಒಂದು ಪ್ರಕರಣದಲ್ಲಿ ಏನು ತೀರ್ಮಾನ ಆಗಿರ್ತದೋ ಉಚ್ಚ ನ್ಯಾಯಾಲಯದಲ್ಲಿ ಅದು ಮಾದರಿಯಾಗುತ್ತದೆ ಸಮಾಜಕ್ಕೆ. ಆದ್ದರಿಂದ ಸಮಾಜಕ್ಕೆ ನ್ಯಾಯ ಸಿಕ್ಕಿತು. ಈಗ ಈ ಕೇಸಿನ ಆಧಾರದ ಮೇಲೆ ಈ ಕೇಸ್ನೊಳಗೆ ಸುಪ್ರೀಂ ಕೋರ್ಟ್ನವ್ರು ಏನೇನು ಹೇಳ್ಯಾರ ಅನ್ನೋದನ್ನ ಓದಿದಾಗ ಕಬ್ಜೆಯನ್ನು ಕಾನೂನಿನ ಅಡಿ ಸುಲಭವಾಗಿ ಬಿಡಿಸಿಕೊಳ್ಳುವ ವಿಧಾನವನ್ನು ನಾವು ತಿಳಿದುಕೊಳ್ಳೋಣ. ಈಗ ನಿಮ್ಮದು ಆಸ್ತಿನ ಇನ್ನೊಬ್ಬರು ಅಕ್ರಮವಾಗಿ ಕಬ್ಜೆ ಒಳಗಿಟ್ಕೊಂಡಾರ ಅಂತ ತಿಳ್ಕೊಳ್ಳೋಣ. ನಿಮ್ಮ ಆಸ್ತಿ ಇನ್ನೊಬ್ರು ಯಾಕೆ ಕಬ್ಜೆ ಒಳಗಿಟ್ಕೊಂತಾರೆ? ನೀವು ಬರಕ್ಕೆ ಬಿಡ್ತೀರೇನ ಅವ್ರಿಗೆ ಅಂಥೇಳಿ ಸಹಜವಾಗಿ ಒಂದು ಪ್ರಶ್ನೆ. ಅದು ಯಾವಾಗ ಆಗ್ತದೆ? ನಾವೊಂದು ಆಸ್ತಿ ಖರೀದಿ ಮಾಡಿರ್ತೀವಿ, ಬೇರೆ ಊರೊಳಗೆ ನಾವು ಇರ್ತೇವೆ, ಅಥವಾ ಬೇರೆ ಊರೊಳಗೆ ಆಸ್ತಿ ಖರೀದಿ ಮಾಡಿರ್ತೀವಿ, ನಾವು ಇಲ್ಲಿರ್ತೀವಿ. ಅಂದ್ರೆ ನಮ್ಮದು ಪ್ರತಿನಿತ್ಯ ಅಲ್ಲೇ ಸಂಪರ್ಕ ಇರುವುದಿಲ್ಲ. ಅಂತಹ ಹೊತ್ತಿನಾಗ ಯಾವನೋ ಒಂದು ವ್ಯಕ್ತಿ
ಬಂದು ಯಾವುದೋ ಒಂದು ದಿನ ಗುಡಿಸ್ಲು ಹಾಕ್ಕೊಂತಾನೆ. 4 ದಿನ ಹೋತು, 40 ದಿನ ಹೋತು, 4 ವರ್ಷನೂ ಹೋಗ್ತೈತಿ. ನಾವು ಅಲ್ಲಿ ಹೋಗಿರಂಗೆ ಇಲ್ಲ. ಅವ ಅದು ತಂಡ ಅನ್ನೋ ಥರ ವಹಿವಾಟು ಮಾಡ್ಲಿಕ್ಕೆ ಹತ್ಬಿಟ್ಟಿರ್ತಾನೆ. ಹಂಗೆ ಅಕ್ರಮವಾಗಿ ಇನ್ನೊಬ್ಬರ ಆಸ್ತಿನ ಯಾವುದೇ ತಡೆ ಇರದೇನೆ ವಹಿವಾಟು ಮಾಡ್ಲಿಕ್ಕತ್ರ ಅಂತಹದ್ದಕ್ಕೆ ಕಾನೂನಿನೊಳಗೆ ಒಂದು ಹೆಸರದ ಅಡ್ವರ್ಸ್ ಪೊಸೆಷನ್. ಈ ಅಡ್ವರ್ಸ್ ಪೊಸೆಷನ್ 12 ವರ್ಷಗಳವರೆಗೆ ನಿರಾತಂಕವಾಗಿ ಮುಂದುವರೆದ್ರೆ, ಅಂದ್ರೆ ಯಾವುದೂ ಅಡೆತಡೆ ಇರಲಾರ್ದೇ ಮುಂದುವರೆದ್ರೆ, ಅವಾಗ ಈ ಅಡ್ವರ್ಸ್ ಪೊಸೆಷನ್ ಒಳಗೆ ಯಾರು ಇರ್ತಾರಲ್ಲ ಅವ್ರಿಗೆ ಒಂದು ಅಧಿಕಾರ ಸಿಗ್ತದೆ ಆ ಆಸ್ತಿ ಮೇಲೆ. ಅದನ್ನು ತಮ್ಮ ಹೆಸರಿಗೆ ಬರೆಸ್ಕೊಳ್ಳುವಂತಹ ಅಧಿಕಾರ. 12 ವರ್ಷ ತನಕ ಅವ್ರಿಗೆ ಯಾವುದೂ ತೊಂದರೆ ಆಗಿರಬಾರ್ದು. ಅಂದ್ರೆ ಒಂದೇ ಮಾತಿನಾಗ ಹೇಳ್ಬೇಕಂದ್ರೆ, ನಿಜವಾದ ಮಾಲಕರು ಬಂದು ಅವ್ರಿಗೆ ಜಾಗ ಖಾಲಿ ಮಾಡ್ರಿ ಅಂದಿರಬಾರ್ದು 12 ವರ್ಷ ತನಕ. ಅಂದ್ರೆ ಆ 12 ವರ್ಷ ತನಕ ಯಾರು ಆ ಆಸ್ತಿ ಒಳಗೆ ಇರ್ತಾರಲ್ಲ, ಅಂದ್ರೆ ಅಡ್ವರ್ಸ್ ಪೊಸಿಷನ್ ಆಗಿರ್ತಾರಲ್ಲ, ಅವರು ಆ ಜಾಗೆಯನ್ನು ತಮ್ಮ ಹೆಸರಲ್ಲಿ ಹಚ್ಕೊಳ್ಳಿಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಅದನ್ನು ಸಂಬಂಧಿಸಿದ ಕಚೇರಿಗಳು ಮಾನ್ಯ ಮಾಡಲೂಬಹುದು. ಇಂಥದ್ದಕ್ಕೆ ಅಡ್ವರ್ಸ್ ಪೊಸೆಷನ್ ಅಂತಂತೆ ಕಾನೂನು ಕರೀತದೆ. ಈ ಪೂನಾರಾಮ್ ವರ್ಸಸ್ ಮೋತಿರಾಮ್ ಕೇಸ್ನಾಗ 12 ವರ್ಷ ಇನ್ನೂ ಆಗಿರಲಿಲ್ಲ. ಅದು ಒಂದು ಕಾರಣ ಇತ್ತು ಇಲ್ಲೇ. ಮತ್ತು 12 ವರ್ಷ ತನಕ ನಿರಾತಂಕವಾಗಿ ವಾಸ ಮಾಡಿರಬೇಕು. ಆಮೇಲೆ ಕಂಟಿನ್ಯೂಸ್ ಆಗಿ ಕಬ್ಜೆಯಲ್ಲಿ ಇರಬೇಕು. 2 ವರ್ಷ ಇದ್ದೆ, 2 ವರ್ಷ ಹೋದೆ, ಮತ್ತೆ 2 ವರ್ಷ ಬಂದೆ, ಹಿಂಗಲ್ಲ. ಕಂಟಿನ್ಯೂಸ್ 12 ವರ್ಷ ಇರಬೇಕು ಕಬ್ಜೆ ಒಳಗೆ. ಮತ್ತು ನಿನಗೆ ಯಾರು ಈ ನಮ್ಮ ಜಾಗ ಬಿಟ್ಟು ಹೋಗ್ರಿ ಅಂತ ಹೇಳಿರ್ಬಾರ್ದು ನಿಮಗೆ. ಆ ಥರನಾಗಿ ನೀವು ನಿರಾತಂಕವಾಗಿದ್ದರೆ ಅವಾಗ ನಿಮಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ಅಧಿಕಾರ ಇರ್ತದೆ. 12 ವರ್ಷ ತನಕ ನೀವು ಅಲ್ಲಿ ಇದ್ರಿ ಅನ್ನೋದನ್ನು ಸಾಬೀತುಪಡಿಸೋದು ನಿಮ್ಮ ಜವಾಬ್ದಾರಿ. ಯಾರು ಅಡ್ವರ್ಸ್ ಪೊಸಿಷನ್ ಆಗಿರ್ತಾರ ಅವ್ರ ಜವಾಬ್ದಾರಿ. ಅದಕ್ಕೆ ಈ ವಿಷಯವನ್ನು ಕೂಲಂಕುಷವಾಗಿ ಇವತ್ತು ಯಾಕೆ ಡಿಸ್ಕಸ್ ಮಾಡಿದ್ದೀವಿ ಅಂತಂದ್ರೆ, ಈ ತೆರನಾದ ಪ್ರಸಂಗಗಳು ಯಾರ ಜೀವನದಲ್ಲಿಯೂ ಬರಬಹುದು. ಬಂದರೆ ಇದು ಜೀವವನ್ನು ತೆಗೆದುಕೊಳ್ಳುವ ವಿಚಾರ. ಇದು ಆಸ್ತಿಯ ಮಾಲೀಕರಿಗೆ ಆಘಾತವನ್ನು ಉಂಟು ಮಾಡುವಂತಹ ವಿಚಾರ. ಕೆಲವೊಂದು ಸಾರಿ ಈ ತೆರನಾದ ವಿಷಯವನ್ನು ಕೇಳಿದ ಕೂಡಲೇ ಆಸ್ತಿ ಮಾಲಕರು ಹೃದಯಾಘಾತಕ್ಕೆ ಈಡಾಗಿ ಮರಣ ಹೊಂದುವ ಸಂಭವವೂ ಉಂಟಾಗಿವೆ. ಆದ್ದರಿಂದ ತಮಗೆ ಕಾನೂನಿನಡಿ ನಾವು ಏನು ಸಲಹೆ ಕೊಡಲಿಕ್ಕೆ ಇಚ್ಛಾಪಡ್ತೀವಿ ಅಂತಂದ್ರೆ, ನಿಮ್ಮ ಆಸ್ತಿಯನ್ನು ಕನಿಷ್ಠ ವರ್ಷಕ್ಕೆ 1 ಸರಿನಾರ ನೀವು ಭೇಟಿ ಕೊಡ್ತಾ ಇರ್ರಿ. ಯಾರ ಅಲ್ಲೇ ಅಕ್ರಮವಾಗಿ ಬಂದಿದ್ದು ನಿಮಗೆ ಕಂಡು ಬಂತು ಅಂದ್ರೆ ಆಗಿಂದಾಗ ಕ್ರಮ ಕೈಗೊಳ್ರಿ. ರೈಟಿಂಗ್ನೊಳಗೆ ನೋಟಿಸ್ ಕೊಡ್ರಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ. ಆಮೇಲೆ ಸ್ವಲ್ಪ ಬಲ ಪ್ರಯೋಗಿಸಿ ಅವ್ರನ್ನ ಹೊರಗೆ ಹಾಕಲಿಕ್ಕೆ ನೋಡ್ಕೊಳ್ರಿ. ಏನೂ ತಪ್ಪಾಗೋದಿಲ್ಲ. ಅಂದ್ರೆ ನೀವೇನು ಮಾಡಬೇಕು, ಮೊದಲೇಕ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಪೊಲೀಸರು ಕ್ರಮ ಕೈಗೊಳ್ಳಿ ಬಿಡಲಿ, ಕಂಪ್ಲೇಂಟ್ ಅಂತೂ ಕೊಟ್ಟಿರ್ತೀರಿ. ಆಮೇಲೆ 1 ವಾರ 2 ವಾರ ನೋಡ್ರಿ. ಆಮೇಲೆ ಏನು ಮಾಡಿರಿ, ಒಂದು ಸ್ವಲ್ಪ ಬಲ ಪ್ರಯೋಗಿಸಿ ಅವ್ರನ್ನ ಹೊರಗೆ ಹಾಕಿಬಿಡ್ರಿ. ಆಮ್ಯಾಗ ಅವನ ಜವಾಬ್ದಾರಿ. ಪೊಲೀಸ್ ಕಡೆನಾರು ಹೋಗಿ ಕಂಪ್ಲೇಂಟ್ ಕೊಡಲಿ, ಕೋರ್ಟ್ಗೆ ಹೋಗ್ಯಾರ ಕಂಪ್ಲೇಂಟ್ ಕೊಡಲಿ, ಅವನಿಗೆ ಜಯ ಅಂತೂ ಸಿಗೋದಿಲ್ಲ. ಯಾಕಂದ್ರೆ ಕಾಗದಪತ್ರ ನಿಮ್ಮ ಕಡೆ ಇರ್ತಾವೆ. ನೀವು ಬಲ ಪ್ರಯೋಗಿಸಿದ್ದು ಸೆಕ್ಷನ್ 104ನ ಅಂತರ್ಗತ ನಿಮಗೆ ವಿನಾಯಿತಿಯನ್ನು ಕೊಡ್ತದೆ. ಹೀಗಾಗಿ ನಿಮ್ಗೆ ಕಾನೂನಿನಡಿ ಯಾವುದೇ ತೊಂದರೆ ಆಗೋದಿಲ್ಲ. ಇಷ್ಟು ಹೇಳಿ ನಿಮಗೆಲ್ಲರಿಗೂ ಈ ಅಕ್ರಮ ಕಬ್ಜೆ ಬಗ್ಗೆ ತಿಳಿಯಿತು ಅಂತ ಹೇಳಿ ತಿಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ.